ಎಸ್, ಅಪ್ರಾಪ್ತ ಮಕ್ಕಳಿಗೆ ಕಾರು ಕೊಡುವ ಮುನ್ನ ಹುಷಾರ್. ಪೋಷಕರೇ, ಅಪ್ರಾಪ್ತ ಮಕ್ಕಳಿಗೆ ಕಾರು ಕೊಟ್ರೆ ಜೈಲು ಗ್ಯಾರಂಟಿ. ಚಿಕ್ಕ ಮಕ್ಕಳಿಗೆ ಕಾರು ಚಲಾಯಿಸೋದಕ್ಕೆ ಏನಾದರೂ ಕೊಟ್ರೆ ತಕ್ಷಣ ಜೈಲು ಸೇರ್ತೀರಾ. ಎಚ್ಚರವಾಗಿರಿ. ಕಾರು ಚಲಾಯಿಸೋದಕ್ಕೆ ಕೊಟ್ಟ ತಂದೆಗೆ ಈಗ 3 ವರ್ಷ ಜೈಲು ಅಂಡ್ 25,000 ದಂಡ. ಜಮ್ಮು ಕಾಶ್ಮೀರದಲ್ಲಿ ಅಪ್ರಾಪ್ತ ಮಗನ ತಂದೆಗೆ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಅಪ್ರಾಪ್ತ ಮಗನಿಗೆ ವಾಹನ ಚಲಾಯಿಸೋದಕ್ಕೆ ಅವಕಾಶ ನೀಡಿದ್ದಕ್ಕೆ ಈಗ ತಂದೆ ಜೈಲು ಸೇರಿದ್ದಾರೆ. ಕಾಶ್ಮೀರದ ಬುಡ್ಗಾಮ್ ಜಿಲ್ಲೆಯ ವ್ಯಕ್ತಿಯೊಬ್ಬನಿಗೆ ಈಗ ಜೈಲು ವಾಸ ಹಾಗೂ ಒಂದಿಷ್ಟು ಫೈನ್ ಬಿದ್ದಿದೆ. 12 ತಿಂಗಳ ಅವಧಿಗೆ ವಾಹನ ನೋಂದಣಿ ರದ್ದುಗೊಳಿಸುವಂತೆ ಆದೇಶ ನೀಡಲಾಗಿದೆ. ಎಸ್, ಮಧ್ಯ ಕಾಶ್ಮೀರದಲ್ಲಿ ಕಾನೂನು ಉಲ್ಲಂಘನೆಗೆ ಕಠಿಣ ಶಿಕ್ಷೆ ವಿಧಿಸಿರ್ತಕ್ಕಂಥ ಘಟನೆ ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಶ್ರೀನಗರ ಸಂಚಾರ ನ್ಯಾಯಾಲಯ ಬುಡ್ಗಾಮ್ ಜಿಲ್ಲೆಯ ವ್ಯಕ್ತಿಯೊಬ್ಬರಿಗೆ 3 ವರ್ಷಗಳ ಜೈಲು ಶಿಕ್ಷೆ ಹಾಗೂ 25,000 ದಂಡ ವಿಧಿಸಿದೆ. ಕಾರಣ, ತನ್ನ ಅಪ್ರಾಪ್ತ ಮಗನಿಗೆ ಕಾರು ಚಲಾಯಿಸೋದಕ್ಕೆ ಒಂದು ಅವಕಾಶ ನೀಡಿದ್ದಕ್ಕಾಗಿ. ಒಂದೇ ಒಂದು ಅವಕಾಶ ಕೊಟ್ಟಿದ್ದಾರೆ, ತಕ್ಷಣ ಜೈಲು ಸೇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಪ್ರಕರಣ ಬುಡ್ಗಾಮ್ ಜಿಲ್ಲೆಯಲ್ಲಿ ನಡೆದಿರತಕ್ಕಂಥದ್ದು. ಅಪ್ರಾಪ್ತ ಬಾಲಕ ವಾಹನ ಚಲಾಯಿಸುತ್ತಿದ್ದ ವೇಳೆ ಸಂಚಾರ ನಿಯಮ ಉಲ್ಲಂಘನೆ ದಾಖಲಾಗಿತ್ತು. ಬಳಿಕ ಪ್ರಕರಣ ನ್ಯಾಯಾಲಯಕ್ಕೆ ಹೋಗಿದ್ದು, ಅಪ್ರಾಪ್ತನ ವಿರುದ್ಧ ನೇರ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲದ ಕಾರಣ ಪೋಷಕರ ವಿರುದ್ಧ ವಿಚಾರಣೆ ಆರಂಭ ಮಾಡಲಾಯಿತು. ವಿಶೇಷ ಮೊಬೈಲ್ ಮ್ಯಾಜಿಸ್ಟ್ರೇಟ್ ಅಂದರೆ ಸಂಚಾರ ಶಾಬೀರ್ ಅಹಮದ್ ಮಲಿಕ್ ತಮ್ಮ 5 ಪುಟಗಳ ತೀರ್ಪಲ್ಲಿ 1988 ಮೋಟಾರ್ ವೆಹಿಕಲ್ಸ್ ಆಕ್ಟ್ನ ಸೆಕ್ಷನ್ 199A ಇದರ ಒಂದು ಅಡಿಯಲ್ಲಿ ಪ್ರಕರಣ ದಾಖಲಾಗಿರುವುದನ್ನು ಸ್ಪಷ್ಟಪಡಿಸಿದ್ದಾರೆ. ಅಷ್ಟಕ್ಕೂ ಈ ಒಂದು ಸೆಕ್ಷನ್ ಅಂದರೆ ಸೆಕ್ಷನ್ 199A ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಮೋಟಾರ್ ವಾಹನ ಕಾಯ್ದೆಯ ಸೆಕ್ಷನ್ 199A ಪ್ರಕಾರ ಅಪ್ರಾಪ್ತ ವಯಸ್ಕರರು ವಾಹನ ಚಲಾಯಿಸಿ ಅಪರಾಧ ಎಸಗಿದ್ರೆ ಅವರ ಪೋಷಕರು ಅಥವಾ ವಾಹನದ ಮಾಲೀಕರು ಹೊಣೆಗಾರರಾಗಿರ್ತಾರೆ. ಅಂದರೆ ಅವರ ಪೋಷಕರಾಗಿರ್ಬೋದು ಅಥವಾ ಆ ಕಾರು ಯಾರಿಗೆ ಸೇರುತ್ತೆ, ಇದು ಯಾರ ಹೆಸರಿರುತ್ತೆ ಅವರು ಡೈರೆಕ್ಟ್ ಆಗಿ ಜೈಲು ಸೇರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗುತ್ತೆ. ಇನ್ನು 25,000 ದಂಡ, 12 ತಿಂಗಳ ಕಾಲ ವಾಹನದ ನೋಂದಣಿ ಏನಿದೆ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗುತ್ತೆ ಅನ್ನುವಂಥ ಒಂದು ಕಠಿಣ ಕ್ರಮವನ್ನ ಕೈಗೊಂಡಿದೆ.